ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ಆಗಿಲ್ಲ. ತಾವೆಲ್ಲ ಬಹಳ ವರ್ಷಗಳಿಂದ ಅಧ್ಯಯನದಲ್ಲಿ ನಿರತರಾಗಿದ್ದೀರಿ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೀರಿ. ಇನ್ನು ಕೆಲವೇ ದಿನಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ ಆಗುವುದೈತಿ. ಇಂಥ ಸಂದರ್ಭದೊಳಗೆ ತಮಗೆಲ್ಲರಿಗೂ ಕೂಡ ಒಂದು ಗೊಂದಲ ಐತಿ. ಈಗಾಗಲೇ ತಾವೆಲ್ಲ ಬೇರೆ ಬೇರೆ ಶಾಲೆಗಳಿಗೆ ಅತಿಥಿ ಶಿಕ್ಷಕರಾಗಿ ನೀವು ಹೋಗ್ತಾ ಇದ್ದೀರಿ. ಈ ಸಂದರ್ಭದೊಳಗೆ ಅತಿಥಿ ಶಿಕ್ಷಕ ಕೆಲಸಕ್ಕೆ ನಾವು ಹೋಗಬೇಕು ಅಥವಾ ಅದಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಯನದಲ್ಲಿ ನಿರತನಾಗಿ ಮುಂದಿನ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಬೇಕು ಅನ್ನೋ ಒಂದು ಗೊಂದಲ ಬಹಳಷ್ಟು ಜನರಲ್ಲಿ ಐತಿ. ನಿಮ್ಮೆಲ್ಲ ಗೊಂದಲಗಳಿಗೆ ಪರಿಹಾರ ರೂಪದಲ್ಲಿ ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ಈ ಅತಿಥಿ ಶಿಕ್ಷಕತನ ಅನ್ನೋದು ಅತ್ಯಲ್ಪ ಗೌರವಧನಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಹುದ್ದೆ. ನೀವು ಪರ್ಮನೆಂಟ್ ಶಿಕ್ಷಕರಾಗಬೇಕು, ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡಿಬೇಕು, ಒಳ್ಳೆಯ ಸಂಬಳವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಈ ಒಂದು ಟೈಮನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಯಾಕಂದ್ರೆ ಇಂಥ ಅವಕಾಶ ಮತ್ತೆ ಸಿಗುವುದಿಲ್ಲ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದು ಗೊಂದಲ ಐತಿ. ಏನು ಡ್ಯೂಟಿಗೆ ಹೋಗ್ಬೇಕು ಅಥವಾ ಶಾಲೆಗೆ ಆ ಗೆಸ್ಟ್ ಟೀಚರ್ಗೆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಏನು ಓದಾಕೊಂಡಿರ್ಬೇಕು ಅನ್ನೋ ಗೊಂದಲ ಭಾಳ ಜನರೊಳಗೈತಿ. ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಗಮನವಿಟ್ಟು ಕೇಳ್ರಿ. ನಾನು ನಿಮ್ಮ ಮುಂದೆ 2 ಆಯ್ಕೆಗಳನ್ನು ಕೊಡ್ತೀನಿ. ನಿಮ್ಮ ಒಂದು ಕೌಟುಂಬಿಕ ವಾತಾವರಣದ ಮೇಲೆ, ನಿಮ್ಮ ವೈಯಕ್ತಿಕ ಜವಾಬ್ದಾರಿಯ ಮೇಲೆ ನಾನು ಕೊಟ್ಟಿರತಕ್ಕಂಥ 2 ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನು ಕರೆಕ್ಟಾಗಿ ಚೂಸ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿರಿ. ಮೊದಲನೇ ಆಯ್ಕೆ, ನೀವು ಯಾವ ಶಾಲೆಗೆ ಅತಿಥಿ ಶಿಕ್ಷಕರಾಗಿ ಹೋಗ್ತಾ ಇದ್ದೀರಿ ಆ ಒಂದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಂಪೂರ್ಣವಾಗಿ ಅಧ್ಯಯನದಲ್ಲೇ ತೊಡಗಿಸ್ಕೊಳ್ಬೇಕು ಅನ್ನೋರು, ಇಂಥ ಪರಿಸ್ಥಿತಿ ಇದ್ದರೆ ನೀವು ಅಧ್ಯಯನದಲ್ಲಿ ನಿರತರಾಗಬೇಕು. ಮೊದಲನೇದಾಗಿ, ಯಾರ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು, ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕಪ್ಪ ಅಂತಂದ್ರೆ ಯಾರು ಆರ್ಥಿಕವಾಗಿ ಬಲಿಷ್ಠರಿದ್ದೀರಿ. ಇಲ್ಲಪ್ಪ, ನನ್ನ ಇದೊಂದೇ ಸಂಬಳದಿಂದ ನಮ್ಮ ಕುಟುಂಬ ನಡೀತಾ ಇಲ್ಲ, ನಮ್ಮ ಸಂಸಾರ ನಡೀತಾ ಇಲ್ಲ, ನನಗೆ ಬೇರೆ ಬೇರೆ ಎಲ್ಲ ಇನ್ಕಮ್ ಸೋರ್ಸ್ ಐತಿ, ಅಂಥವರು ನೀವು ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕು. ಯಾಕಂದ್ರೆ ನೀವು ಇಷ್ಟೇ ಸಂಬಳಕ್ಕೆ ಸೀಮಿತವಾಗಿ ನೀವು ಕೆಲಸಕ್ಕೆ ಮುಂದುವರೆದ್ರಪ್ಪ ಅಂತಂದ್ರೆ ನೀವು ಜೀವನ ಪೂರ್ತಿ ಇದೇ ಸಂಬಳವನ್ನು ನೆಚ್ಚಿಕೊಂಡು ಕುಳಿತುಕೊಳ್ಬೇಕಾಕೈತಿ. ಸೊ ಆರ್ಥಿಕವಾಗಿ ಬಲಿಷ್ಠ ಇದ್ರಿ, ನಿಮಗೆ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಇತ್ತು, ನಿಮ್ಗೆ ಸ್ವಲ್ಪ ಹಣ ಇತ್ತಪ್ಪ ಅಂತಂದ್ರೆ ನೀವು ಅಧ್ಯಯನದಲ್ಲಿ ನಿರತರಾಗಬೇಕು. ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಯನದಲ್ಲಿ ನಿರತರಾಗಬೇಕು. ಇನ್ನು ಎರಡನೇ ಒಂದು ಆಯ್ಕೆ, ಯಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೊಸಬರಿದ್ದೀರಿ, ಇಲ್ರಿ ನಂದು ಇನ್ನೂ 40% 50% ಅಷ್ಟೇ ಸಿಲೆಬಸ್ ಕಂಪ್ಲೀಟ್ ಆಗೈತಿ, ಇನ್ನೂ ಸಿಲೆಬಸ್ ಭಾಳ ಐತಿ ಅನ್ನೋರು ನೀವು ಏನು ಮಾಡ್ರಪ್ಪ ಅಂತಂದ್ರೆ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಯನದಲ್ಲಿ ತೊಡಗಿಸ್ಕೊಡ್ರಿ. ಯಾಕಂದ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಈ ಸಂದರ್ಭದಲ್ಲಿ ನೀವು ದಿನ 7ರಿಂದ 8 ಗಂಟೆಗಳ ಕಾಲ ಅಭ್ಯಾಸ ಮಾಡಬೇಕು. ನೀವು ಶಾಲೆಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ವರ್ಕ್ಲೋಡು, ಅಲ್ಲಿ ಕೆಲಸ, ಅಲ್ಲಿ ಮೌಲ್ಯಮಾಪನ ಕಾರ್ಯ, ರಿಸಲ್ಟ್ ಮಾಡೋದು ಅದೆಲ್ಲ ಕೆಲಸ ಇರ್ತೈತಿ. ಆ ಕೆಲಸದೊಳಗೆ ಕಂಟಿನ್ಯೂಸ್ ಕೆಲಸ ಮಾಡಿ ಮನ್ಯಾಗ ಸುಸ್ತಾಗಿ ಬಂದು ಓದೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಯಾರು ಹೊಸಬರಿದ್ದೀರಿ ಅವ್ರು ದಯವಿಟ್ಟು ನೀವೆಲ್ಲೂ ಕೂಡ ಏನು ಮಾಡ್ಬೇಕಪ್ಪ ಅಂತಂದರೆ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕು. ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಯಾರು
ನೀವೇನು ಶಾಲೆಯಲ್ಲಿ ಹೋಗ್ತೀರಿ ಆ ಶಾಲೆಯೊಳಗೆ ಮುಖ್ಯೋಪಾಧ್ಯಾಯರು ಶಿಕ್ಷಕರ ಸಹಕಾರ ಸರಿಯಾಗಿಲ್ಲ ಮತ್ತು ಆ ಶಾಲೆಯಲ್ಲಿ ವರ್ಕ್ಲೋಡ್ ಜಾಸ್ತಿ ಇದೆ, ನನಗೆ ಆ ಶಾಲೆಯಲ್ಲಿ ಕೆಲಸ ಮಾಡಿ ಬಂದು ಸುಸ್ತಾಗಿ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ನೀವು ಆ ಕೆಲಸಕ್ಕೆ ಗುಡ್ ಬೈ ಹೇಳಬೇಕು. ಅಲ್ಲಿ ನೀವು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಂಪೂರ್ಣವಾಗಿ ಅಧ್ಯಯನದಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಮುಂದಿನ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡಿತೀರಿ. ಇನ್ನು ನಿಮಗೆ ಇನ್ನೊಂದು ಆಯ್ಕೆಯನ್ನು ಕೊಡ್ತೀನಿ. ಕೆಲಸ ಮಾಡುವುದರ ಜೊತೆಗೆ ನೀವು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೋದು. ಯಾರು ಅಂಥವ್ರು ಯಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಯಾರು ಆರ್ಥಿಕವಾಗಿ ನೀವು ಸಂಕಷ್ಟದಲ್ಲಿದ್ದೀರಿ, ನಿಮಗೆ ಇದೊಂದೇ ಸಂಬಳದಿಂದ ನಿಮ್ಮ ಸಂಸಾರ ನಡೀತೈತಿ, ನಿಮ್ಮ ಕುಟುಂಬ ನಡೀತೈತಪ್ಪ ಅಂತಂದ್ರೆ ಅಂಥವರು ನೀವು ಅತಿಥಿ ಶಿಕ್ಷಕರ ಕೆಲಸಕ್ಕೆ ಹೋಗಬೇಕು. ಅಲ್ಲಿ ಕೆಲಸ ನಿರ್ವಹಣೆ ಮಾಡುವುದರ ಜೊತೆಗೆ ನೀವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಬಿಟ್ಟರೆ ನಿಮಗೆ ಅನಿವಾರ್ಯ, ಇದು ಬಿಟ್ಟರೆ ಬೇರೆ ನಿಮಗೆ ದಾರಿ ಇಲ್ಲ. ಯಾಕಂದ್ರೆ ನೀವು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದೀರಿ. ಕಷ್ಟ ಐತಿ ಅಂತ ತಿಳ್ಕೊಂಡು ಭಯಪಡೋ ಅವಶ್ಯಕತೆ ಇಲ್ಲ. ಕೆಲಸ ಮಾಡ್ಕೋತ ಓದಿ ನೀವು ಅಪಾಯಿಂಟ್ ಆಗ್ಬೋದು. ಯಾಕಂದ್ರೆ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು. ಬೆಳಿಗ್ಗೆ ಬೇಗ ಏಳಬೇಕು, ಶಾಲೆಗೆ ಹೋಗೋಕ್ಕಿಂತ ಮುಂಚಿತವಾಗಿ 3 ರಿಂದ 4 ತಾಸು ಅಧ್ಯಯನ ಮಾಡಬೇಕು. ಶಾಲೆಯೊಳಗೆ ಫ್ರೀ ಟೈಮಲ್ಲಿ ನೀವು ಅಭ್ಯಾಸ ಮಾಡಬೇಕು. ಶಾಲೆ ಮುಗಿದ ನಂತರವೂ ಕೂಡ ನೀವು ಮನೆಯೊಳಗೆ ಬಂದು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕು. ಇನ್ನು ಎರಡನೇದಾಗಿ, ಯಾರು 90% ಸಿಲೆಬಸ್ ಕಂಪ್ಲೀಟ್ ಮಾಡಿರಿ ಅಂಥವರು ಕೂಡ ಕೆಲಸಕ್ಕೆ ಹೋಗುವುದರ ಜೊತೆಗೆ ನೀವು ಅಧ್ಯಯನ ಮಾಡ್ಬೋದು. ಯಾಕಂದರೆ ಈಗಾಗಲೇ ನಿಮ್ಮ ಸಿಲೆಬಸ್ ಎಲ್ಲ ನೀವು ಆಲ್ಮೋಸ್ಟ್ 90% ಮುಕ್ತಾಯ ಮಾಡಿರಿ. ಇನ್ನೇನು ಕೇವಲ ರಿವಿಷನ್ ಮಾಡೋದೈತಿ. ಈ ಸಂದರ್ಭದಲ್ಲಿ ನೀವು ರಿವಿಷನ್ ಏನು ಮಾಡ್ಕೋದಪ್ಪ ಅಂದರೆ ಕೆಲಸವನ್ನು ನಿರ್ವಹಣೆ ಮಾಡ್ಬೋದು. ಅಲ್ಲಿ ಫ್ರೀ ಟೈಮಲ್ಲಿ ಓದ್ಕೊಂಡು ಮನೆಗೆ ಬಂದ ಮೇಲೆ ಮತ್ತೆ ರಿವಿಷನ್ ಮಾಡಿ. ಯಾಕಂದರೆ ಈ ಸಂದರ್ಭದಲ್ಲಿ ನೀವು ರಿವಿಷನ್ ಮಾಡಲೇಬೇಕು. ಯಾಕಂದರೆ ರಿವಿಷನ್ ಈಸ್ ಅ ಕೀ ಟು ಸಕ್ಸಸ್. ಸೊ ಹಾಗಾಗಿ ಇಂಥವರು 90% ಸಿಲೆಬಸ್ ಮುಗಿದವರು ಮತ್ತು ಈ ಒಂದು ಫೀಲ್ಡ್ ಒಳಗೆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ನಾನು ಭಾಳ ಸೀನಿಯರ್ ಆಗಿದ್ದೀನಿ ರೀ, ನಾನು ಸಾಕಷ್ಟು ಪರೀಕ್ಷೆಯನ್ನು ಬರೆದು ಅನುಭವ ಐತ್ರಿ ಸರ ಅನ್ನೋರು ನೀವು ಕೆಲಸವನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ನೀವು ಅಧ್ಯಯನವನ್ನು ಮುಂದುವರಿಸಬಹುದು. ಇನ್ನು ಮೂರನೇದಾಗಿ, ನೀವೇನು ಯಾವ ಕೆಲಸಕ್ಕೆ ಯಾವ ಶಾಲೆಗೆ ಹೋಗ್ತೀರಿ ಅಲ್ಲಿ ಶಾಲೆಯ ವಾತಾವರಣ ಭಾಳ ನಿಮ್ಗೆ ಅನುಕೂಲಕರವಾಗಿತ್ತು, ನಿಮ್ಗೆ ಓದಕ್ಕೆ ಟೈಮ್ ಸಿಗ್ತಿತ್ತು, ಅಲ್ಲೆಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರ ಬೆಂಬಲ ಸಹಕಾರ ನಿಮ್ಗೆ ಇತ್ತು ಅಂತಂದ್ರೆ ನೀವು ಶಾಲೆಗೆ ಹೋಗೋದರ ಜೊತೆಗೆ ನೀವು ಅಧ್ಯಯನವನ್ನು ಮಾಡ್ಬೋದು. ಸೊ ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನಿಮ್ಮ ವೈಯಕ್ತಿಕ ಜವಾಬ್ದಾರಿಗಳನ್ನು ಗಮನವಿಟ್ಟು ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ನಾವು ಭಯದಿಂದ ಕೆಲಸ ಮಾಡಿದೆವಪ್ಪ ಅಂತಂದರೆ ಆ ಕೆಲಸ ಸಕ್ಸಸ್ ಆಗುವುದಿಲ್ಲ. ನಿರ್ಭಯವಾಗಿರಬೇಕು, ಭಯರಹಿತವಾಗಿರಬೇಕು, ಯಾವುದಕ್ಕೂ ಅಂಜಾಕ್ ಹೋಗಬೇಡ್ರಿ, ಸರಿಯಾದ ತಯಾರಿಯನ್ನು ಮಾಡಿಕೊಡ್ರಿ, ಸರಿಯಾಗಿ ಪರೀಕ್ಷೆಯನ್ನು ಬರೀರಿ. ಯಾಕಂದರೆ ಇಂಥ ಸಂದರ್ಭದೊಳಗೆ, ಈ ಒಂದು ಅಧಿಸೂಚನೆ ಹೊರಡಿಸುವ ಸಂದರ್ಭದೊಳಗೆ ನಮ್ಮ ಮನಸ್ಥಿತಿಯನ್ನು ಕ್ಲಾರಿಟಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ನಾವು ಅಧ್ಯಯನವನ್ನು ತೊಡಗಿಸ್ಕೊಂಡೇವಪ್ಪ ಅಂತಂದ್ರೆ ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಯಾಕಂದ್ರೆ ಶಿಕ್ಷಕತನದ ಒಂದು ವೃತ್ತಿ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಇದು ಎಲ್ಲರಿಗೂ ಸಿಗುವುದಿಲ್ಲ. ಯಾರು ಸತತವಾಗಿರ್ತಕ್ಕಂಥ ಪ್ರಯತ್ನ ಪಡ್ತೀರಿ, ಯಾರು ಅಧ್ಯಯನದಲ್ಲಿ ನಿರತರಾಗ್ತೀರಿ, ಯಾರಿಗೆ ತಾಳ್ಮೆಯ ಒಂದು ಗುಣ ಐತಿ ಅಂಥವ್ರಿಗೆ ಈ ಹುದ್ದೆ ಸಿಗ್ತೈತಿ. ತಾವೆಲ್ಲರೂ ಕೂಡ ಸತತವಾಗಿರ್ತಕ್ಕಂಥ ಅಧ್ಯಯನ ಮಾಡಿರಿ, ಮುಂಬರುವ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೀರಿ. ಯಾಕಂದ್ರೆ ಯಾರು ಸಮಯವನ್ನು ಗೌರವಿಸ್ತಾರ ಅಂಥವ್ರನ್ನ ಗೌರವಿಸ್ತಕ್ಕಂಥ ಸಮಯ ಒಂದು ದಿವಸ ಬಂದೇ ಬರ್ತೈತೆ. ಸೊ ಹಾಗಾಗಿ ಸಿಕ್ಕಿರ್ತಕ್ಕಂಥ ಈ ಒಂದು 3-4 ತಿಂಗಳ ಒಂದು ಅವಕಾಶವನ್ನು, ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಡ್ರಿ, ಅಧ್ಯಯನದಲ್ಲಿ ತೊಡಗಿಸ್ಕೊಡ್ರಿ. ನಿಮ್ಮ ಒಂದು ಜವಾಬ್ದಾರಿಯ ಮೇಲೆ ನಾನು ಕೊಟ್ಟಿರ್ತಕ್ಕಂಥ 2 ಆಯ್ಕೆಗಳಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡ್ರಿ, ಚೆನ್ನಾಗಿ ಅಧ್ಯಯನ ಮಾಡಿರಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ. ಸೊ ಮುಂಬರುವ ಪರೀಕ್ಷೆಗಳಲ್ಲಿ
ತಾವೆಲ್ಲ ಯಶಸ್ಸನ್ನು ಪಡೀರಿ. ಮುಂಬರುವ ಒಂದು ನೇಮಕಾತಿಯಲ್ಲಿ ತಾವೆಲ್ಲ ನೇಮಕಾತಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಅಂತ ಹಾರೈಸ್ತಾ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನನ್ನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದ.